ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ BK. ಎರಡು ಪ್ರಮುಖ ರಸ್ತೆಗಳು, ಒಂದು ಪೇಟೆ ಬೀದಿ, ಮತ್ತೊಂದು ಎಬಿನೇಜರ್ ಸ್ಕೂಲ್ ರಸ್ತೆ ಬಹಳ ಸುಮಾರು ವರ್ಷಗಳ ಕಾಲದಿಂದ ನೆನಗುದಿಗೆ ಬಿದ್ದಿತ್ತು. ನನ್ನ ಗಮನಕ್ಕೆ ಸಾರ್ವಜನಿಕರು, ಆ ಭಾಗದ ಮುನ್ಸಿಪಲ್ ಸದಸ್ಯರುಗಳು, ಅಧ್ಯಕ್ಷರು ಎಲ್ಲ ತಂದಿದ್ದರು. ಇದನ್ನು ಸಾರ್ವಜನಿಕರಿಗೆ ಉತ್ತಮವಾದಂಥ ರಸ್ತೆ ನಿರ್ಮಾಣ ಮಾಡಿಕೊಟ್ಟು ಸಾರ್ವಜನಿಕರಿಗೆ ಸಮರ್ಪಿಸಬೇಕು ಅಂತ ಹೇಳಿ ಗುದ್ಲಿ ಪೂಜೆನ ನಗರಸಭೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳ ಒಂದು ಸಮ್ಮುಖದಲ್ಲಿ ನೆರವೇರಿಸಿದ್ದೀವಿ. ಕಾಮಗಾರಿನ ಬೇಗ ಪ್ರಾರಂಭ ಮಾಡೋಕ್ಕೆ ಹೇಳಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತ ನಾನು ಇಂಜಿನಿಯರ್ ಅವರಿಗೆ ತಿಳಿಸಿದ್ದೀನಿ. ಮತ್ತು ಒಂದು ಬ್ರಿಡ್ಜ್ ಬೇಕು ಅಂತ ಕೇಳಿದ್ರು. ಆ ಬ್ರಿಡ್ಜ್ಗೂ ಸಹ ಹಣವನ್ನು ಒದಗಿಸಲಿಕ್ಕೆ ಏನು ನಾನು ಶ್ರಮ ವಹಿಸಬೇಕು, ಹಣ ಒದಗಿಸಲಿಕ್ಕೆ ನಾನು ಈಗಾಗಲೇ ನನ್ನ ಕಾರ್ಯದರ್ಶಿಗೆ ತಿಳಿಸಿದ್ದೀನಿ. ಅದರಂತೆ ಹಣ ಒದಗಿಸಿ ಬ್ರಿಡ್ಜ್ ಕೆಲಸನೂ ಸಹ ಮಾಡಿಸ್ಕೊಳ್ತೀನಿ. ಇವತ್ತಿನ ಕಾಮಗಾರಿ ವೆಚ್ಚ ಒಂದು 45 ಲಕ್ಷ, ಇನ್ನೊಂದು 31 ಲಕ್ಷ, 37 ಲಕ್ಷ. ಸರ್, ಪೇಟೆ ಬಿದ್ದರೆ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್. ಅದನ್ನು ನನ್ನೊಂದಾದಲೇ ಮಾಡಿಕೊಡ್ತೀನಿ, ಜಾಗ ಕೊಡೋದು ಅಂತ ಕೇಳಿದ್ದೀನಿ, ಮಾಡಿಸ್ತೀನಿ. ಸರ್, ತಾಲೂಕಲ್ಲಿ ಚಿರತೆ ಕಟ್ಟ ಜಾಸ್ತಿ ಆಗಿದೆ ಪ್ರಕರಣ. ನಾನು ಚಿರತೆ ಹಾವಳಿಯ ಬಗ್ಗೆ ಕಳೆದ ಅಧಿವೇಶನದಲ್ಲೇ ನಿಮಗೂ ಸಹ ಮಾಹಿತಿ ಇದೆ, ನೀವು ಎಲ್ಲ ವರದಿ ಮಾಡಿದ್ದೀರ. ಅರಣ್ಯ ಸಚಿವರ ಗಮನಕ್ಕೆ ತಂದು ಉತ್ತರ ತಗೊಂಡು ಆ ಸದನದಲ್ಲೂ ಸಹ ನಾನು ಪ್ರಸ್ತಾಪ ಮಾಡಿದ್ದೆ. ಆವತ್ತಿನ ಸಂದರ್ಭದಲ್ಲಿ ಈ ಮಟ್ಟದ ಚಿರತೆ ಹಾವಳಿ ಇರಲಿಲ್ಲ. ಇವತ್ತು ಭಾಳ ತುಂಬ ವಿಪರೀತ ಆಗ್ಬಿಟ್ಟೈತೆ. ಸೋಲೂರು ಭಾಗ ಮತ್ತು ವಿಶೇಷವಾಗಿ ಸೋಂಪುರದಲ್ಲಿ ಮೊನ್ನೆ ಆದಂಥ ದುರ್ಘಟನೆಗೆ ನಾನು ವಿಷಾದವನ್ನು ವ್ಯಕ್ತಪಡಿಸಿ, ನಾನು ಅವತ್ತು ಮಲಗಲಿಕ್ಕೆ 2 ಗಂಟೆ ಆಯಿತು. ಅಧಿಕಾರಿಗಳಿಗೆ ಸ್ಥಳಕ್ಕೆ ಬರಬೇಕು ಅಂತೇಳಿ DCF ಅವರು ಅವ್ರ ತಮ್ಮನ ಮದುವೆ ಅಂತ ರಾಯಚೂರಿಗೆ ಹೋಗಿದ್ದರು. ರಾಯಚೂರಿಗೆ ಹೋದಂಥ ಸಂದರ್ಭದಲ್ಲಿ ನೀವು ಬರಲೇಬೇಕಣಮ್ಮ ಅಂತ ಹೇಳಿ ನಾನು ನಿರ್ದೇಶನವನ್ನು ಕೊಟ್ಟು ಪರಿಹಾರನ ಸುಮಾರು 15 ಲಕ್ಷದವರೆಗೂ ಪರಿಹಾರವನ್ನು ಒದಗಿಸಲಿಕ್ಕೆ ಸರ್ಕಾರದಿಂದ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ಕುಟುಂಬಸ್ಥರ ಮನೆಗೆ ಮಾನ್ಯ ಮಂತ್ರಿಗಳನ್ನೇ ಕರ್ಕೊಂಬಂದು ಆ ಭಾಗದಲ್ಲಿ ಚಿರತೆ ಹಾವಳಿಯಿಂದ ಆಗ್ತಾ ಇರತಕ್ಕಂಥ ತೊಂದರೆಗೆ ನಾನು ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಇವತ್ತು ನಾನು ಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಬೆಂಗಳೂರಲ್ಲಿದ್ದರೆ ಹೋಗ್ತಾ ಇದ್ದೀನಿ. ದೂರವಾಣಿ ಸಂಪರ್ಕಕ್ಕೆ ಸಿಗಲಿಲ್ಲ. ಮಂತ್ರಿಗಳನ್ನೇ ಅವ್ರ ಮನೆಗೆ ಕರ್ಕೊಂಬರ್ತಕ್ಕಂಥ ಕೆಲಸನೂ ಮಾಡ್ತೀನಿ. ಆ ಭಾಗದಲ್ಲಿರ್ತಕ್ಕಂಥ ಚಿರತೆ ಹಾವಳಿಯನ್ನು ತಪ್ಪಿಸಲಿಕ್ಕೆ ಈ ಭಾಗದ ಸೇವಕನಾಗಿ ಏನು ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ. ಆ ಚಿರತೆನ, ನರಭಕ್ಷಕ ಚಿರತೆನ ಗುರುತಿಸಲಿಕ್ಕೆ ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಹಲವಾರು ಬಾರಿ 3 ದಿವಸದಿಂದ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಆ ಕುಟುಂಬಕ್ಕೆ ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೀನಿ. ವೈಯಕ್ತಿಕವಾಗಿ ಸಹಾಯ ಅನ್ನೋದಕ್ಕಿಂತ ಅವರ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಆದಷ್ಟು ಬೇಗ ಆ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಆ ಗ್ರಾಮಸ್ಥರ ಜೊತೆ ಇರ್ತೀನಿ. ಚಿರತೆ ಹಾವಳಿ ಇತ್ತೀಚೆಗೆ ಎಲ್ಲ ಕಡೆ ಎಲ್ಲಿ ಸ್ವಲ್ಪ ಮೈನರ್ ಫಾರೆಸ್ಟ್ ಇದೆ, ಅಲ್ಲೆಲ್ಲ ಮೈನರ್ ಫಾರೆಸ್ಟ್ ಇಲ್ಲದೆ ಇರೋ ಕಡೆ ಗ್ರಾಮಗಳಲ್ಲೂ ಸಹ ಚಿರತೆ ಪ್ರತ್ಯಕ್ಷ ಆಗ್ತಾ ಇರ್ತಕ್ಕಂಥ ದೂರುಗಳು ನನಗೆ ಬರ್ತಾಯಿವೆ. ನಾನು ಇಲಾಖೆಯ ಗಮನಕ್ಕೆ ತಂದು ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಒಂದು ನಿರ್ದೇಶನವನ್ನು ಕೊಟ್ಟು ಅದರ ಮೇಲುಸ್ತುವಾರಿ ಮಾಡಲಿಕ್ಕೆ ಹೇಳ್ತೀನಿ. ಸರ್, ಇದು ಚನ್ನಪಟ್ಟಣದ ನೀವು ಉಸ್ತುವಾರಿ ವಹಿಸಿದ್ರೆ ಯಾವ ರೀತಿ ಇದೆ ಸರ್? ಚನ್ನಪಟ್ಟಣದಲ್ಲಿ 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೇಶ್ವರ್ ಅವರು ಗೆಲ್ತಾರೆ. ಅದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ.